ಇವತ್ತಿನ ಕಾರ್ಯಕ್ರಮ ಏನು ಆಡಳಿತ ಮಾಡ್ತಾರ ಅಂತ ಸಿದ್ದರಾಮಯ್ಯನ ವಿರುದ್ಧ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಕುಚೋದ್ಯ ಮಾಡ್ತಾ ಇರೋದ್ರಿಂದ ಇವತ್ತು ಶೋಷಿತ ವರ್ಗ ಮತ್ತು ಕೈಯಿಂದ ಹಾಗೂ ಸಿದ್ದರಾಮಯ್ಯನವರ ಅಭಿಮಾನಿಗಳ ವತಿಯಿಂದ ಇವತ್ತು ಒಂದು ದೊಡ್ಡ ಕಾರ್ಯಕ್ರಮ ಸಾವಿರಾರು ಜನ ಸೇರಿ ಇವತ್ತು ಕಾರ್ಯಕ್ರಮ ಮಾಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ 6ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚು ಕುರುಬಾರಳ್ಳಿ ಇಲ್ಲಿಂದ DC ಆಫೀಸ್ಗೆ ಕಾಲ್ನಡಿಗೆಯಲ್ಲಿ ಹೋಗಿ ಒಂದು ಮೆಮೊರಂಡಮ್ ಕೊಡೋವಂಥದ್ದು, ಮತ್ತು 9ನೇ ತಾರೀಕು ಮಹಾರಾಜ ಕಾಲೇಜ್ ಗ್ರೌಂಡ್ನಲ್ಲಿ ನಡೆಯೋಂಥ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಬೆಂಬಲ ಸೂಚಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡೋವಂಥದ್ದನ್ನು ತೀರ್ಮಾನ ತಗೊಂಡಿದ್ದೀವಿ. ನೋಡಿರಿ, ಎಲ್ಲಿ ಒಂದು ಹಣ್ಣು ಇರ್ತದೆ ಕಲ್ಲು ಹೊಡೆಯೋರೆಲ್ಲ ಜಾಸ್ತಿ. ಈಗ ಸಿದ್ದರಾಮಯ್ಯ ಬಿಟ್ಟು ಬೇರೆಯವ್ರಿಗೆ ಹೇಳಿದ್ರೆ ಇವ್ರು ಯಾರು ನೋಡ್ತಾರೆ? ನೀವು ಅವ್ರು ಕಾಣ್ತೀರಾಗ ಸಿದ್ದರಾಮಯ್ಯನವ್ರ ವಿಷಯ ಇರೋದ್ರಿಂದ ನೀವು ಜಾಗೃತರಾಗಿ ಹೆಚ್ಚಿನ ಮಾಡ್ತಾಯಿದ್ದೀರಿ. ಈಗ ಬೇರೆ ಇನ್ಯಾವುದೋ ವಿಷಯಗಳು ಸುಮಾರು ವಿಷಯಗಳಿಗೆ ಅದರ ಮಾಡ್ತೀರಾ. ನಿಮಗೊಂದು ಸಣ್ಣ ಎಕ್ಸಾಂಪಲ್ಲು, ಮೊನ್ನೆ 1,500,000 ಕೊಟ್ಟು ಮಕ್ಕಳಿಗೆ 3 ವರ್ಷಗಳ ಕಾಲ ಮೊಟ್ಟೆಗೆ ಕೊಡ್ತಾರೆ ನಮ್ಮ ಇವರು. ಅವ್ರಿಗೆ ಯಾರಿಗೂ ಏನೂ ಹೈಲೈಟ್ ಆಗೋಲ್ಲ. 5,000 ಕೊಟ್ಟು 2,000 ಕೊಟ್ಟು ಖರ್ಚು ಮಾಡಿ ಮದುವೆ ಮಾಡ್ತೀನಿ ಅಂತಾನೆ ಅವನು ಹೈಲೈಟ್ ಆಗುತ್ತೆ. ಇವೆಲ್ಲ ಇವತ್ತಿನ ಇದು. ಆದ್ದರಿಂದ ಸಿದ್ದರಾಮಯ್ಯನವ್ರ ಬಗ್ಗೆ ಇವ್ರಿಗೆ ಮಾಡಿದರೆ ಈಗ ಆಯಿತು. ಅವ್ರು ಮಾಡ್ತಾ ಇರೋದು ಪಾದಯಾತ್ರೆ ಆದಮೇಲೆ ಸಿದ್ದರಾಮಯ್ಯನವ್ರ ಬಗ್ಗೆ ಸಿದ್ದರಾಮಯ್ಯ ಅನ್ನೋದು ಒಂದು ಹೆಸರು ತೆಗೆದುಬಿಟ್ರೆ ಪಾದಯಾತ್ರೆಗೆ ಇವ್ರನ್ನ ಮೂಸ್ ನೋಡೋರು ಯಾರು ಇರೋಕ್ಕಿಲ್ಲ. ಇವರೇ 4 ಜನ ಮಳೆಯಲ್ಲಿ ನಡ್ಕೊಂಬಂದಿದ್ರೆ ಮಾಮೂಲಿ ಟೀ ಕುಡಿಯೋಕೆ ಹೋಯ್ತಾರೆ ಅಂತ ತಿಳ್ಕೊಂಬಿಡ್ತಾರೆ. ಅದರಿಂದ ಆ ಹೆಸರನ್ನ ಬಳಕೆ ಮಾಡ್ಕೊತಾ ಇದ್ದಾರೆ. ಸರ್, ಮೈಸೂರಿದಂಥ ಸಂದರ್ಭದಲ್ಲಿ ಮೈಸೂರು CM ತವರು ಜಿಲ್ಲೆಗೆ ಯಾವ ರೀತಿ ಪ್ರತ್ಯುತ್ತರ ನೀವು ಕೊಡ್ತೀರಿ ಅಂತ? ಪ್ರತ್ಯುತ್ತರ ಅವರು 10ಕ್ಕೆ ಬರ್ತಾನೆ 9ಕ್ಕೆ ಕೊಡ್ತೀವಿ. 9ನೇ ತಾರೀಕು ಅವತ್ತೊಂದು ದಿನ ನಾವು ಲಕ್ಷಾಂತರ ಜನಗಳು ಸಿದ್ದರಾಮಯ್ಯನವರ ಅಭಿಮಾನಿಗಳಾಗಿರ್ಬೋದು, ಶೋಷಿತ ಸಮಾಜ ಐಯಿಂದ ಈ ಥರ ಎಲ್ಲ ಸಮಾಜದವರು ಸೇರಿ ಅವ್ರಿಗೊಂದು ಒಳ್ಳೆಯ ಉತ್ತರನ ನಾವು 9ನೇ ತಾರೀಕು ಕೊಡ್ತೀವಿ. ಸರ್, ಒಂದು ಕಡೆ ಮುಖ್ಯಮಂತ್ರಿ ಆದಾಗಲಿಂದ ಈ ಸಿದ್ದರಾಮಯ್ಯ ಅಂದರೆ ಕೊಟ್ಟ ಮಾತನ್ನು ನಡ್ಕೊಳ್ಳೋಂಥ ವ್ಯಕ್ತಿ. ಏನು 5 ಗ್ಯಾರಂಟಿ ಕೊಟ್ಟರು ಈ ಕರ್ನಾಟಕ ರಾಜ್ಯ ಅಲ್ಲ ಭಾರತದಲ್ಲೇ ಕೊಟ್ಟಂಥ ಮಾತು ನಡೆಸ್ಕೊಂಡಂಥ ಒಬ್ಬ ವ್ಯಕ್ತಿ ಇದ್ದರೆ ಅದು ಸಿದ್ದರಾಮಯ್ಯನವ್ರು ಮಾತ್ರ. 5 ವರ್ಷಗಳ 13ರಿಂದ 18 ಅಂತ ಕೊಟ್ಟಂಥ ಆಡಳಿತ, ಮತ್ತು ಈಗ 23ಕ್ಕೆ ಬಂದು ಆಡಳಿತ ಕೊಡ್ತಿದ್ದ 6 ತಿಂಗಳಲ್ಲಿ 5 ಗ್ಯಾರಂಟಿಗಳನ್ನ ಕೊಟ್ಟು ಕರ್ನಾಟಕವನ್ನು ಸಮೃದ್ಧಿಯಾಗಿ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಈ ಮುಂದಿನ ದಿನಗಳಲ್ಲಿ ಎಲ್ಲಿ ನಮಗೆ ಜನ ತಿರಸ್ಕರಿಸ್ತಾರೋ ಅನ್ನೋದಕ್ಕೆ ಸಿದ್ದರಾಮಯ್ಯನವ್ರ ಮೇಲೆ ಆಪಾದನೆ ಮಾಡಿ ಮಾಡ್ತಾಯಿದ್ದಾರೆ.